ಸಿಎಂ ಪುತ್ರ ಯತೀಂದ್ರ ಕೊಡುವಂತಹ ಹೇಳಿಕೆ ಮತ್ತವರ ನಡೆಯಿಂದಾಗಿ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗುತ್ತೆ. ಇದೀಗ ಸಿಎಂ ಬದಲಾವಣೆ ವಿಚಾರವಾಗಿ ಯತೀಂದ್ರ ಕೊಟ್ಟಿರುವಂತಹ ಹೇಳಿಕೆ ಕುದಿತಾ ಇರುವಂತಹ ಹೊತ್ತಲ್ಲೇ ಮತ್ತೋರ್ವ ಶಾಸಕ, ಅದರಲ್ಲೂ ಸಿಎಂ ತವರಿನ ಶಾಸಕರೊಬ್ಬರು ಯತೀಂದ್ರ ವಿರುದ್ಧ ಹಸ್ತಕ್ಷೇಪದ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ದಳ್ಳೂರಿ. ತನ್ವೀರ್ ಸೇಠ್ ಕ್ಷೇತ್ರದಲ್ಲೂ ಯತೀಂದ್ರ ಹಸ್ತಕ್ಷೇಪ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಕುರ್ಚಿ ಕದನ ನಡೀತಾ ಇದ್ರೆ ಮತ್ತೊಂದ್ ಕಡೆ ಹಸ್ತಕ್ಷೇಪದ ಜಟಾಪಟಿ ನಡೀತಾ ಇದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಆಡಿದ ಮಾತು, ಅವರ ನಡೆ ಕಾಂಗ್ರೆಸ್ ನಾಯಕರಿಗೆ ಇರಿಸು ಮುರಿಸು ತರ್ತಾ ಇದೆಯಂತೆ. ಇತ್ತೀಚೆಗಷ್ಟೇ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ರು ಅಂತ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಎಂಬ ಸುದ್ದಿ ಹಬ್ಬಿತ್ತು. ಬಳಿಕ ಅಪ್ಪಾಜಿನೇ 5 ವರ್ಷ ಸಿಎಂ ಅಂತ ಹೇಳುವ ಮೂಲಕ ಯತೀಂದ್ರ ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿದಿದ್ರು. ಈಗ ಸಿಎಂ ತವರು ಜಿಲ್ಲೆ ಕಾಂಗ್ರೆಸ್ ನಾಯಕರೇ ಯತೀಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಯತೀಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ತನ್ವೀರ್ ಸೇಠ್ ಕ್ಷೇತ್ರದಲ್ಲೂ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ದಾರಂತೆ. ಅಧಿಕಾರಿಗಳು ಶಾಸಕರ ಮಾತು ಕೇಳ್ತಾ ಇಲ್ವಂತೆ. ಹೀಗಾಗಿ ಮೊನ್ನೆ ಮೈಸೂರಿನಲ್ಲಿ ಮೈಸೂರು ಠಾಣೆ ಉದ್ಘಾಟನೆ ಸಮಯದಲ್ಲಿ ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಬೇಸರ ಹೊರಹಾಕಿದ್ದಾರೆ. ಈಗ ಹೇಳಿರೋದು ನನ್ನ ಹೇಳ್ತೀನಿ. ಇಲ್ಲ ಏನು ಆರೋಪ ಬರೀ ನಾವೇ ತಗೊಳ್ಳೋದು ಬೇಕಾಗಿಲ್ಲ. ಇಲ್ಲ ನಾನು ಮಾತಾಡಲ್ಲ. ಈಗ ಟೈಮ್ ನನಗೆ ಆಮೇಲೆ ಶಾಸಕ ಅನಿಲ್ ಸೇರಿದಂತೆ ಹಲವರು ತನ್ವೀರ್ ಸೇಠ್ರನ್ನ ಮನವೊಲಿಸಿದ್ದಾರೆ. ನಾನು ವೇದಿಕೆಗೆ ಬರಲ್ಲ, ಬಂದ್ರೆ ಬೇರೆಯೇ ಮಾತನಾಡಿ ಬಿಡ್ತೀನಿ ಅಂತ ತನ್ವೀರ್ ಸೇಠ್ ಗರಂ ಆಗಿದ್ದಾರೆ. ಕೊನೆಗೆ ಒಲ್ಲದ ಮನಸ್ಸಿನಿಂದಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದ ಬಳಿಕ ಮಾತನಾಡಿದ ತನ್ವೀರ್ ಸೇಠ್, ಕೆಲವು ಅಧಿಕಾರಿಗಳು ಶಂಕದಿಂದ ಬಂದ್ರೇನೆ ತೀರ್ಥ ಅಂದುಕೊಂಡಿದ್ದಾರೆ. ಹಸ್ತಕ್ಷೇಪ ರಾಜ್ಯದ ಉದ್ದಗಲಕ್ಕೂ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನು ಮಾಡಬೇಕು ಅನ್ನೋದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂಥ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಪಟ್ಟದ ಫೈಟ್, ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನ. ಹಸ್ತಕ್ಷೇಪದ ಆರೋಪವಷ್ಟೇ ಅಲ್ಲ, ಸಿಎಂ ಬದಲಾವಣೆ ವಿಚಾರವಾಗಿ ಯತೀಂದ್ರ ನೀಡಿರುವ ಹೇಳಿಕೆ ಬಗ್ಗೆನೂ ತಿವಿದಿರುವ ತನ್ವೀರ್ ಸೇಠ್, ಅಧಿಕಾರ ಶಾಶ್ವತವಲ್ಲ ಎಂದಿದ್ದಾರೆ. ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಆಗಿರ್ತಾರೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಾನು ಏನೇನು ನಿರೀಕ್ಷೆ ಮಾಡಿಕೊಂಡ್ರು ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ. ವರಿಷ್ಠರ ರೀತಿಯಲ್ಲಿ ಹೈಕಮಾಂಡ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೂ ಕೂಡ ನನ್ನ ಉತ್ತರ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಆ ಮಾತಿಗೆ ನಾನು ಸಮರ್ಥಿಸ್ತೇನೆ. ಇನ್ನು ಯಾರೋ ಹೇಳಿಕೆ ಕೊಟ್ರೆ ಸಿಎಂ ಬದಲಾವಣೆ ಆಗಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರೆ, ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ ಅಂದ್ರು. ಯಾರೇನಾದ್ರು ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ರೂ ನಾವೆಲ್ಲರೂ ಒಂದಾಗಿದ್ದೀವಿ. ಅದನ್ನ ಅವರೇ ನಿರ್ಧಾರ ಮಾಡಬೇಕು. ನಾವ್ಯಾರು ಕೂಡ ನಿರ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಏನಿದೆ ಅಲ್ಲೂ ಅವರು ಗಮನಿಸಿದ್ದಾರೆ. ಗಮನಿಸಿ ಯಾವಾಗ ತೀರ್ಮಾನ ತಗೋಬೇಕೋ ಅವಾಗ ತಗೊಳ್ತಾರೆ. ಹೈಕಮಾಂಡ್ನವರು ಕರೆ ಬರಬೇಕು, ಬೇರೆ ಯಾರು ಕರೆ ಬಂದರೆ ಏನು ಉಪಯೋಗ ಇಲ್ಲ. ಹೈಕಮಾಂಡ್ನವ್ರ ಕರೆ ಬಂದ್ರೇ ಎಲ್ಲ ಇತ್ಯರ್ಥ ಆಗುತ್ತೆ. ಚರ್ಚೆ ಆಗ್ತದೆ ಎಲ್ಲ ಕಡೆ. ಡೇ 1 ಚರ್ಚೆ ಆಗ್ತದೆ, ಇವತ್ತಿಲ್ಲ. ಅದು ಇನ್ನೂ 2 ವರ್ಷ ಚರ್ಚೆಯಲ್ಲಿ ಇರ್ತದೆ. ನಮ್ಮ ಪಕ್ಷ ಗಟ್ಟಿಯಾಗಿದೆ, ಡೆವಲಪ್ಮೆಂಟ್ ಮಾಡಿದ್ರೆ ಅಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರ ಮಧ್ಯೆ ವಿಜಯಪುರದಲ್ಲಿ ಲಿಂಗಾಯತ ಶಾಸಕರ ಭೋಜನಕೂಟದ ಬಳಿಕ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮ್ಮ ಸಮುದಾಯದ ಹಿತಾಸಕ್ತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು 34 ಶಾಸಕರಿದ್ದೇವೆ, ನಮಗೆ ಸಿಗಬೇಕಾಗಿರೋದು ಸಿಗಲೇಬೇಕು ಎಂದಿದ್ದಾರೆ. ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದ್ದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು ಸುಮಾರು 34 ಮಂದಿ ಮೇಲೆ ಇದ್ದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದ್ದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗಬೇಕು ಅಂತ ಅನ್ನೋದು ಎಲ್ಲರದ್ದು ಬೇಡಿಕೆ ಆಗಿದೆ.
ನಮ್ಮದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂಥದ್ದಲ್ಲ. ನಮಗೆ ಸಿಗಬೇಕಾಗಿದ್ದು ಡ್ಯೂ ಶೇರ್ ನಮಗೆ ಸಿಗಬೇಕು, ನಮಗೆ ಸಿಗಬೇಕಾಗಿದೆ ಗೌರವ ನಮಗೆ ಸಿಗಬೇಕು ಅಂತೇಳಿ. ನಾಯಕತ್ವ ಬಡಿದಾಟವೇ ವಿಪಕ್ಷಕ್ಕೆ ಅಸ್ತ್ರವಾಗಿದ್ದು ಕೇಂದ್ರ ಸಚಿವರು ಟೀಕಿಸಿದ್ದಾರೆ. ಈಗಿರುವ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅಂತ ಸೋಮಣ್ಣ ಕುಟುಕಿದ್ದಾರೆ. ನೋಡಪ್ಪ ಅಪ್ಪ ಅವರು ಅದು ಒಂದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡ್ತಾ ಇಲ್ಲ. ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸ್ಪಂದಿಸ್ತಾ ಇಲ್ಲ. ಅದೇನೇ ಹೇಳಿ, ನಾಯಕತ್ವದ ಫೈಟ್ ಮುಂದೆ ಅದ್ಯಾವ ಆಟಕ್ಕೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.